ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್. ಇವತ್ತಿನ ವಿಡಿಯೋದಲ್ಲಿ ಆಷಾಢ ತಿಂಗಳ ಸ್ಪೆಷಲ್ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಕೊಂಕಣಿಗರ ಅತಿ ಅಚ್ಚುಮೆಚ್ಚಿನ ಒಂದು ರೆಸಿಪಿ ಕೆಸುವಿನ ಎಲೆಯ ಪತ್ರೊಡೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾ ರುಚಿಯಾಗ್ತದೆ. ಮತ್ತು ಈ ಆಷಾಢ ತಿಂಗಳಲ್ಲಿ ನೀವು ತಪ್ಪದೆ ಈ ಥರದ ಪತ್ರೊಡೆ ಒಂದು ಸಾರಿ ಆದರೂ ಮಾಡಿ ತಿಂದು ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಇಲ್ಲಿ ನೋಡಿ, 1 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. 1 ತಾಸಾದರೂ ಮೊದಲೇ ಅಕ್ಕಿಯನ್ನು ನೆನೆಸಿಡಬೇಕು. ಈಗ ಒಂದು ಬಾಣಲೆಯಲ್ಲಿ 7-8 ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಳಿ. 2 ಚಮಚ ಕೊತ್ತಂಬರಿ ಬೀಜ, 1 ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳಿ. ಆಮೇಲೆ 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮೆಣಸು ಉದ್ದಿನಬೇಳೆಯನ್ನೆಲ್ಲ ಹುರಿಬೇಕು. ಅದು ಉದ್ದಿನಬೇಳೆ ಎಲ್ಲ ಕಪ್ಪಾಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು ನೋಡಿ. ಕೆಸುವಿನ ಎಲೆಯಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ತುಂಬಾ ಹೆಚ್ಚಿರುತ್ತದೆ. ಹಾಗೆ ಕ್ಯಾಲ್ಸಿಯಂ ಮತ್ತು ಐರನ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ ನೋಡಿ. ಈ ಥರ ಹುರಿದುಕೊಂಡಿದ್ದೇನೆ ನೋಡಿ, ಸ್ವಲ್ಪ ಕೂಡ ಕಪ್ಪಾಗಲಿಲ್ಲ ನೋಡಿ. ಹೀಗೆ ಹುರಿದುಕೊಂಡ್ರೆ ಆಯಿತು. ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಬಬೇಕು. ಈಗ ಮಿಕ್ಸಿ ಜಾರಲ್ಲಿ ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಹುರಿದಂತಹ ಮೆಣಸು, ಉದ್ದಿನಬೇಳೆ, ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳಿ. ಈ ಪತ್ರೊಡೆಗೆ ಹೆಸರು ಕಾಳು ಹಾಕಿ ಕೂಡ ಮಾಡಲಿಕ್ಕಾಗ್ತದೆ. ಆ ವಿಡಿಯೋವನ್ನು ಕೂಡ ನಾನು ಶೇರ್ ಮಾಡಿದ್ದೇನೆ. ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡಿ. ಈಗ ರುಬ್ಬುವಾಗ ಅರ್ಧ ಚಮಚ ಅರಶಿನ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ತೆಂಗಿನ ತುರಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ತೆಂಗಿನ ತುರಿ ಜಾಸ್ತಿ ಹಾಕಿದಷ್ಟು ಮೆತ್ತಗಾಗಿ ರುಚಿಯಾಗಿ ಆಗ್ತದೆ. ಮತ್ತು ನಾನು ಇದಕ್ಕೆ ಬೇಳೆ ಇರಲಿ, ಹೆಸರು ಕಾಳು ಇರಲಿ ಏನೂ ಹಾಕ್ತಾ ಇಲ್ಲ ನೋಡಿ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿಯನ್ನು ಜಾಸ್ತಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಗಟ್ಟಿ ಹಿಂಗು ಇರ್ತದೆ ನೋಡಿ, ಅದನ್ನು ಹಾಕಿದ್ದೇನೆ. ಪೌಡರ್ ಹಿಂಗು ಹಾಕಿದರೆ ಆಗ್ತದೆ, ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈ ಗಟ್ಟಿ ಹಿಂಗು ತುಂಬಾ ಪರಿಮಳ ಇರ್ತದೆ, ಹಾಗಾಗಿ ನಾನು ಗಟ್ಟಿ ಹಿಂಗನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಮತ್ತು ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ತುರಿಸುವ ಕೆಸುವಿನ ಎಲೆ ಆದರೆ ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಜಾಸ್ತಿ ಬೇಕಾಗ್ತದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ಹಾಕೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ ನೋಡಿ. ರುಬ್ಬಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕ್ಕೊಳ್ಬೋದು ನೋಡಿ. ಎಲೆಗಳನ್ನು ತಂದಿದ್ದೇನೆ. ಈ ಎಲೆಗಳು ಸ್ವಲ್ಪ ಕೂಡ ತುರಿಸುವುದಿಲ್ಲ, ಇದರ ದಂಟನ್ನು ಸ್ವಲ್ಪ ತೆಗೆದುಕೊಳ್ಬೇಕು. ಈಗ ಒಂದು ಬಟ್ಟಲನ್ನು ಇಟ್ಟುಕೊಂಡಿದ್ದೇನೆ. ಇಲ್ಲ ಬಾಳೆ ಎಲೆ ಬೇಕಿದ್ರೂ ಇಟ್ಟುಕೊಳ್ಬೋದು. ಅದರಲ್ಲಿ ಈ ಎಲೆಯನ್ನಿಟ್ಟು ಸಾರಿಸಬೇಕು, ಯಾಕಂದರೆ ಹಿಟ್ಟು ನೆಲದಲ್ಲಿ ಚೆಲ್ತದೆ ನೋಡಿ. ಅದಕ್ಕಾಗಿ ನಾನು ಒಂದು ಬಟ್ಟಲನ್ನು ಇಟ್ಕೊಂಡಿದ್ದೇನೆ ನೋಡಿ. ಈ ಥರ ಇದರ ದಂಟನ್ನೆಲ್ಲ ತೆಗೆದಿದ್ದೇನೆ ನೋಡಿ. ಇಲ್ಲದಿದ್ದರೆ ಮಡಿಚುವಾಗ ಕಟ್ಟಾಗ್ತದೆ ಅದು. ಈಗ ಈ ಹಿಟ್ಟನ್ನು ಈ ಎಲೆ ಮೇಲೆ ಸಾರಿಸಬೇಕು, ಎಲ್ಲ ಕಡೆನೂ ತಾಗಬೇಕು, ಆ ಥರ ಸಾರಿಸಿಕೊಳ್ಳಿ. ಹೀಗೆ ಒಂದರ ಮೇಲೆ ಒಂದು ಎಲೆಯನ್ನಿಟ್ಟು ಹಿಟ್ಟು ಸಾರಿಸ್ತಾ ಬರಬೇಕು ನೋಡಿ. ಒಂದು ಪತ್ರೊಡೆಯಲ್ಲಿ ಒಂದು 4-5 ಎಲೆ ಆದರೂ ಇಡಬೇಕು, ಅಷ್ಟು ದಪ್ಪ ಮಾಡಿಕೊಳ್ಬೇಕು ನೋಡಿ. ನಾನಿಲ್ಲಿ ಒಂದು 7-8 ಎಲೆಯನ್ನು ಇಟ್ಟು ಮಡಚಿಕೊಳ್ತೇನೆ. ಇದು ಎಲೆ ಸ್ವಲ್ಪ ಸಣ್ಣದುಂಟು ನೋಡಿ, ಅದಕ್ಕಾಗಿ ನೀವು ದೊಡ್ಡ ಎಲೆ ಇಡುವುದಿದ್ರೆ ಒಂದು 4-5 ಎಲೆ ಇಟ್ಟರೆ ಸಾಕಾಗ್ತದೆ. ಕೆಸುವಿನ ಎಲೆಯಲ್ಲಿ ತುಂಬಾ ಪೌಷ್ಟಿಕಾಂಶಗಳು ಇರ್ತವೆ. ಹಾಗಾಗಿ ಒಂದು ಬಾರಿ ಆದರೂ ಆಷಾಢ ತಿಂಗಳಲ್ಲಿ ನೀವು ಇದನ್ನು ಮಾಡಿ ತಿನ್ನಿ ನೋಡಿ. ಇಲ್ಲಿ 7-8 ಎಲೆ ಇಟ್ಟು ಸಾರಿಸಿಕೊಂಡಾಗಿದೆ. ಈಗ ಇದನ್ನು ಮಡಚುವಾಗಲೂ ಅಷ್ಟೇ ಸ್ವಲ್ಪ ಟೈಟ್ ಮಡಚಿಕೊಳ್ಬೇಕು, ಸ್ವಲ್ಪ ಗಟ್ಟಿಯಾಗಿ ಮಡಚಿಕೊಳ್ಳಿ. ಮತ್ತು ಇದನ್ನು ಒಂದು ನೂಲಿನಿಂದ ಕಟ್ಟಿ ಬೇಯಿಸಿದ್ರೂ ಆಗ್ತದೆ, ಬಿಚ್ಚುವುದಿಲ್ಲ ಅದಕ್ಕೆ ನೋಡಿ. ಈ ಥರ ಮಡಚಿಕೊಂಡಿದ್ದೇನೆ. ಈಗ ನಾನು ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ನೀವು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಬೇಕಿದ್ದರೂ ಬೇಯಿಸಿಕೊಳ್ಬೋದು. ಕುಕ್ಕರಲ್ಲಿ ದೊಡ್ಡ ಲೋಟದಿಂದ 2 ಲೋಟ ನೀರಾದರೂ ಹಾಕ್ಕೊಳ್ಬೇಕು. ಈಗ ಒಂದು ಸ್ಟ್ಯಾಂಡ್ ಇಟ್ಟಿದ್ದೇನೆ. ಈಗ ಪತ್ರೊಡೆಯನ್ನು ಇಟ್ಟು ಕುಕ್ಕರಿನ ಮುಚ್ಚಳ ಮುಚ್ಚಬೇಕು. ಮುಚ್ಚಳಕ್ಕೆ ನಾನು ರಬ್ಬರ್ ಹಾಕಿದ್ದೇನೆ ನೋಡಿ, ಬೆಲ್ಟ್ ಹಾಕ್ಕೊಂಡಿದ್ದೇನೆ. ಈಗ ವೆಯ್ಟ್ ಇಡಲಿಕ್ಕಿಲ್ಲ, ಅದರ ಬದಲು ಒಂದು ಲೋಟ ಮುಚ್ಚಿದರೆ ಆಯಿತು. 15 ನಿಮಿಷದೊಳಗೆ ಪತ್ರೊಡೆ ಬೇಯ್ತದೆ. ಮೀಡಿಯಮ್ ಫ್ಲೇಮಲ್ಲಿ 15 ನಿಮಿಷ ಬೇಯಿಸಿ.
ಈಗ 15 ನಿಮಿಷ ಆಗಿದೆ ನೋಡಿ. ಈಗ ನೋಡಿ 15 ನಿಮಿಷ ಆದಮೇಲೆ ಪತ್ರೊಡೆಯನ್ನು ತೆಗೆದು ತಂದಿದ್ದೇನೆ ನೋಡಿ. ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಕಟ್ ಮಾಡಬೇಕು. ಬೇಕಿದ್ದರೆ ಇದನ್ನು ತವಾ ಫ್ರೈ ಬೇಕಿದ್ರೂ ಮಾಡ್ಬೋದು. ಸ್ವಲ್ಪ ರವಾವನ್ನು ಹಚ್ಚಿಕೊಂಡು ಫ್ರೈ ಮಾಡಿದರೆ ಆಯಿತು. ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತಿನ್ನಲಿಕ್ಕೆ ತುಂಬಾ ರುಚಿಯಾಗ್ತದೆ. ನೀವು ಒಂದು ಸಾರಿ ಈ ಥರದ ಪತ್ರೊಡೆ ರೆಸಿಪಿಯನ್ನು ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು.